ನೋಡಿ, ಒಂದು ದೃಷ್ಟಿಯಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟಿನ ಆರ್ಡರಿನ ಪ್ರಕಾರ ಒಂದು ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು, ಇಸ್ಕಾನ್ ಮುಂಬೈ ಸಂಸ್ಥೆಗೆ ಸೇರಿದ್ದಲ್ಲ ಅಂತ ತೀರ್ಮಾನ ಬಂದಿದೆ. ಆದರೆ ಇದರಲ್ಲಿ ಇನ್ನೊಂದು ತಾತ್ವಿಕವಾದಂತಹ ವಿಷಯ ಕೂಡ ಇದರಲ್ಲಿ ಅಡವಿದೆ. ಅದೇನೆಂದರೆ, ಶ್ರೀಲ ಪ್ರಭುಪಾದರು ಇಸ್ಕಾನಿನ ಆಚಾರ್ಯರು. ಅವರು ಮಹಾಸಮಾಧಿಯನ್ನು ಸ್ಥಾನಕ್ಕೆ ಹೋಗುವುದಕ್ಕೆ ಮುಂಚೆ ಇಸ್ಕಾನ್ನಲ್ಲಿ ಹೇಗೆ ದೀಕ್ಷಾ ವಿಧಾನ ನಡೆಯಬೇಕು ಅಂತ ಒಂದು ರಿಟರ್ನ್ ಡೈರೆಕ್ಟಿವ್ ಕೊಟ್ಟಿದ್ದರು. ಅವರು ಆಚಾರ್ಯರಾಗಿದ್ದು ಮುಂದೆ ದೀಕ್ಷೆಯನ್ನು ಕೊಡುವವರು ಋತ್ವಿಕರಾಗಿ ಆಚಾರ್ಯರ ಪ್ರತಿನಿಧಿಗಳಾಗಿ ದೀಕ್ಷೆಯನ್ನು ಕೊಡಬೇಕು. ಆ ದೀಕ್ಷಾರ್ಥಿಗಳೆಲ್ಲ ಪ್ರಭುಪಾದರ ಶಿಷ್ಯರಾಗ್ತಾರೆ ಅನ್ನುವಂಥ ಒಂದು ಸಿಸ್ಟಮ್ನ ಮಾಡಿದ್ರು. ಆದರೆ ಪ್ರಭುಪಾದರ ಮಹಾಸಮಾಧಿಯ ತದನಂತರ ಕೆಲವೇ ತಿಂಗಳುಗಳಲ್ಲಿ ಇಸ್ಕಾನಿನ ಆಗಿದ್ದಂತಹ ಕೆಲವು ಲೀಡರ್ಸು, ಅವರೆಲ್ಲ ಸ್ವಲ್ಪ ಆಂಬಿಷನ್ ಜಾಸ್ತಿ ಇತ್ತು. ಅವರು ಪ್ರಭುಪಾದರ ನಿರ್ದೇಶನವನ್ನು ಉಲ್ಲಂಘಿಸಿ, ನಾವು ಅವರ ಪ್ರತಿನಿಧಿಯಾಗಿ ದೀಕ್ಷೆ ಕೊಡಲ್ಲ, ನಾವೇ ಆಚಾರ್ಯರಾಗಿಬಿಡ್ತೇವೆ, ನಾವೇ ಆಚಾರ್ಯ ಪೀಠದಲ್ಲಿ ಕೂತ್ಕೊಂಡು ನಾವೇ ದೀಕ್ಷೆ ಕೊಡ್ತೇವೆ, ಅವರೆಲ್ಲ ನಮ್ಮ ಶಿಷ್ಯರಾಗ್ತಾರೆ ಅಂತ ಒಂದು ಇದನ್ನು ಘೋಷಣೆ ಮಾಡಿದ್ರು. ಈ ಒಂದು ತಾತ್ವಿಕ ವಿಷಯ ನಡ್ಕೊಂಡು ಬಂತು. 1999ನಲ್ಲಿ ನಾವು ಇಸ್ಕಾನ್ ಬೆಂಗಳೂರಿನಿಂದ ಶ್ರೀ ಮಧು ಪಂಡಿತ್ ದಾಸರು, ಅವರು ದೇವಸ್ಥಾನದ ಅಧ್ಯಕ್ಷರು, ಹಿಂದೆ IIT ಬಾಂಬೆನಲ್ಲಿ ಓದ್ದವರು, ಈಗ ಸುಮಾರು 45 ವರ್ಷಗಳಿಂದ ಇಸ್ಕಾನಿನ ಸೇವೆ ನಡೆಸ್ಕೊಂಡು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇದನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ವಿ. ಹೀಗೆ ಯಾರು ಪ್ರಭುಪಾದರ ನಿರ್ದೇಶನವನ್ನು ಪಾಲಿಸ್ತೇವೆ, ನಿಮ್ಮನ್ನು ನಾವು ಸ್ವಪ್ರೇರಿತರಾದಂತಹ ಸೆಲ್ಫ್ ಅಪಾಯಿಂಟೆಡ್, ಸೆಲ್ಫ್ ಪ್ರೊಕ್ಲೈಮ್ಡ್ ಆಚಾರ್ಯರನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ರೆ, ಅವರನ್ನೆಲ್ಲ ಇಸ್ಕಾನಿನ ಹೊರಗೆ ಹಾಕೋದು, ಅವರ ಸೇವೆಯನ್ನೆಲ್ಲ ತೆಗೆದುಬಿಡೋದು, ಹೀಗೆ ಅನೇಕ ತರಹದ ಪರ್ಸೆಕ್ಯೂಷನ್, ಕಷ್ಟಗಳನ್ನು ಭಕ್ತರಿಗೆ ಕೊಟ್ಟಿದ್ದಾರೆ. ವಿಶ್ವದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲನೂ ಎಷ್ಟು ಜನ ಅವರನ್ನು ಇದನ್ನು ಸಿಸ್ಟಮ್ನ ಎದುರಿಸಿದ್ರೆ ಅವರನ್ನು ಹೊರಗೆ ಹಾಕೋದು. ಹೀಗೆ ಒಬ್ಬರು 1984ನಲ್ಲಿ ಇದನ್ನೆಲ್ಲ ಒಂದು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದ್ರು, ಸುಲೋಚನಾ ದಾಸ್ ಅಂತ. ಅವರನ್ನು ಮರ್ಡರ್ ಕೂಡ ಮಾಡಿಬಿಟ್ರು. ಹೀಗೆ ಅತ್ಯಂತ ಭಯಂಕರವಾದಂಥ ಅಪೋಸಿಷನ್ ಇದಕ್ಕಿತ್ತು. ನಾವು ಬೆಂಗಳೂರಿನಲ್ಲಿ, ನಾವು ಈ ದೇವಸ್ಥಾನದಲ್ಲಿ ಈ ಸಿಸ್ಟಮ್, ಆಚಾರ್ಯ ಪ್ರಭುಪಾದರೇ ನಮಗೆ ಆಚಾರ್ಯರು, ಇವರನ್ನೆಲ್ಲ ಸ್ವಘೋಷಿತವಾದವರು, ಅವರನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಟ್ರೆಡಿಷನ್ ಅಲ್ಲ ಅಲ್ವೇ? ನಮ್ಮ ನಾಗರಿಕ, ನಮ್ಮ ವೈದಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತು. ನಾವು ಗುರು ಆಗಬೇಕಾದ್ರೆ ನನ್ನ ಗುರು ನನ್ನನ್ನು ಅಪಾಯಿಂಟ್ ಮಾಡಬೇಕು, ನಾನೇ ಗುರು ಅಂತ ಸ್ವಘೋಷಣೆ ಮಾಡುವಂಥ ವಿಷಯ ಇಲ್ಲ, ಅಂಥ ಟ್ರೆಡಿಷನ್ ಇಲ್ಲ. ಆದರೆ ಇವರೆಲ್ಲ ಆ ತರಹ ಮಾಡಿ ನಡೆಸ್ಕೊಂಡು ಬಂದಿದ್ದರು. ನಮಗೂ ಬಹಳ ತೊಂದರೆ ಕೊಟ್ಟರು. ನಾವು ಕೋರ್ಟ್ನಲ್ಲಿ ಶೆಲ್ಟರ್ ತಗೊಂಡ್ವಿ. ಇದು 25-26 ವರ್ಷ ನಡೆದಿದೆ. ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಸ್ಟಮ್ನ, ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು, ಮುಂಬೈನವರು ಇದರ ಮೇಲೆ ಇಂಟರ್ಫಿಯರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಆರ್ಡರ್ ಬಂದಿದೆ. ಇದರಿಂದ ನಾವೆಲ್ಲ ಭಕ್ತರು ನೋಡಿ, ಇಲ್ಲಿ ಪ್ರಭುಪಾದರನ್ನು ಆಚಾರ್ಯರನ್ನಾಗಿ ಸ್ವೀಕರಿಸೋದಕ್ಕೆ ಎಷ್ಟು ಆನಂದಿತರಾಗಿದ್ದಾರೆ. ಹೀಗೆ ಪ್ರಪಂಚದಲ್ಲಿ ಸಾವಿರಾರು ಭಕ್ತರು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅವರು ಪ್ರಪಂಚದಲ್ಲಿರುವ ಎಲ್ಲ ಭಕ್ತರು ಪ್ರಭುಪಾದರನ್ನು ಆಚಾರ್ಯವರನ್ನಾಗಿ ಸ್ವೀಕರಿಸಿ ಇಸ್ಕಾನ್ನಲ್ಲಿ ಇದ್ಕೊಂಡು ಆಚರಿಸಿ ಇದನ್ನು ಭಕ್ತಿಯನ್ನು ಬೆಳೆಸ್ಕೋಬಹುದು ಅನ್ನುವಂಥ ಅವಕಾಶ ಈ ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ಬಂದಿದೆ. ಇದು ನಮಗೆ ಆನಂದ ಕೊಡುವಂತಹ ವಿಷಯ. ನೋಡಿ, ಒಂದು ದೃಷ್ಟಿಯಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟಿನ ಆರ್ಡರಿನ ಪ್ರಕಾರ ಒಂದು ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು,
ಇಸ್ಕಾನ್ ಮುಂಬೈ ಸಂಸ್ಥೆಗೆ ಸೇರಿದ್ದಲ್ಲ ಅಂತ ತೀರ್ಮಾನ ಬಂದಿದೆ. ಆದರೆ ಇದರಲ್ಲಿ ಇನ್ನೊಂದು ತಾತ್ವಿಕವಾದಂತಹ ವಿಷಯ ಕೂಡ ಇದರಲ್ಲಿ ಅಡವಿದೆ. ಅದೇನೆಂದರೆ, ಶ್ರೀಲ ಪ್ರಭುಪಾದರು ಇಸ್ಕಾನಿನ ಆಚಾರ್ಯರು. ಅವರು ಮಹಾಸಮಾಧಿಯನ್ನು ಸ್ಥಾನಕ್ಕೆ ಹೋಗುವುದಕ್ಕೆ ಮುಂಚೆ ಇಸ್ಕಾನ್ನಲ್ಲಿ ಹೇಗೆ ದೀಕ್ಷಾ ವಿಧಾನ ನಡೆಯಬೇಕು ಅಂತ ಒಂದು ರಿಟರ್ನ್ ಡೈರೆಕ್ಟಿವ್ ಕೊಟ್ಟಿದ್ದರು. ಅವರು ಆಚಾರ್ಯರಾಗಿದ್ದು ಮುಂದೆ ದೀಕ್ಷೆಯನ್ನು ಕೊಡುವವರು ಋತ್ವಿಕರಾಗಿ ಆಚಾರ್ಯರ ಪ್ರತಿನಿಧಿಗಳಾಗಿ ದೀಕ್ಷೆಯನ್ನು ಕೊಡಬೇಕು. ಆ ದೀಕ್ಷಾರ್ಥಿಗಳೆಲ್ಲ ಪ್ರಭುಪಾದರ ಶಿಷ್ಯರಾಗ್ತಾರೆ ಅನ್ನುವಂಥ ಒಂದು ಸಿಸ್ಟಮ್ನ ಮಾಡಿದ್ರು. ಆದರೆ ಪ್ರಭುಪಾದರ ಮಹಾಸಮಾಧಿಯ ತದನಂತರ ಕೆಲವೇ ತಿಂಗಳುಗಳಲ್ಲಿ ಇಸ್ಕಾನಿನ ಆಗಿದ್ದಂತಹ ಕೆಲವು ಲೀಡರ್ಸು ಅವರೆಲ್ಲ ಸ್ವಲ್ಪ ಆಂಬಿಷನ್ ಜಾಸ್ತಿ ಇತ್ತು. ಅವರು ಪ್ರಭುಪಾದರ ನಿರ್ದೇಶನವನ್ನು ಉಲ್ಲಂಘಿಸಿ, ನಾವು ಅವರ ಪ್ರತಿನಿಧಿಯಾಗಿ ದೀಕ್ಷೆ ಕೊಡಲ್ಲ, ನಾವೇ ಆಚಾರ್ಯರಾಗಿಬಿಡ್ತೇವೆ, ನಾವೇ ಆಚಾರ್ಯ ಪೀಠದಲ್ಲಿ ಕೂತ್ಕೊಂಡು ನಾವೇ ದೀಕ್ಷೆ ಕೊಡ್ತೇವೆ, ಅವರೆಲ್ಲ ನಮ್ಮ ಶಿಷ್ಯರಾಗ್ತಾರೆ ಅಂತ ಒಂದು ಇದನ್ನು ಘೋಷಣೆ ಮಾಡಿದ್ರು. ಈ ಒಂದು ತಾತ್ವಿಕ ವಿಷಯ ನಡ್ಕೊಂಡು ಬಂತು. 1999ನಲ್ಲಿ ನಾವು ಇಸ್ಕಾನ್ ಬೆಂಗಳೂರಿನಿಂದ ಶ್ರೀ ಮಧು ಪಂಡಿತ್ ದಾಸರು, ಅವರು ದೇವಸ್ಥಾನದ ಅಧ್ಯಕ್ಷರು, ಹಿಂದೆ IIT ಬಾಂಬೆನಲ್ಲಿ ಓದ್ದವರು, ಈಗ ಸುಮಾರು 45 ವರ್ಷಗಳಿಂದ ಇಸ್ಕಾನಿನ ಸೇವೆ ನಡೆಸ್ಕೊಂಡು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇದನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ವಿ. ಹೀಗೆ ಯಾರು ಪ್ರಭುಪಾದರ ನಿರ್ದೇಶನವನ್ನು ಪಾಲಿಸ್ತೇವೆ, ನಿಮ್ಮನ್ನು ನಾವು ಸ್ವಪ್ರೇರಿತರಾದಂತಹ ಸೆಲ್ಫ್ ಅಪಾಯಿಂಟೆಡ್, ಸೆಲ್ಫ್ ಪ್ರೊಕ್ಲೈಮ್ಡ್ ಆಚಾರ್ಯರನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ರೆ ಅವರನ್ನೆಲ್ಲ ಇಸ್ಕಾನಿನ ಹೊರಗೆ ಹಾಕೋದು, ಅವರ ಸೇವೆಯನ್ನೆಲ್ಲ ತೆಗೆದುಬಿಡೋದು, ಹೀಗೆ ಅನೇಕ ತರಹದ ಪರ್ಸೆಕ್ಯೂಷನ್, ಕಷ್ಟಗಳನ್ನು ಭಕ್ತರಿಗೆ ಕೊಟ್ಟಿದ್ದಾರೆ ವಿಶ್ವದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲನೂ. ಎಷ್ಟು ಜನ ಅವರನ್ನು ಇದನ್ನು ಸಿಸ್ಟಮ್ನ ಎದುರಿಸಿದ್ರೆ ಅವರನ್ನು ಹೊರಗೆ ಹಾಕೋದು. ಹೀಗೆ ಒಬ್ಬರು 1984ನಲ್ಲಿ ಇದನ್ನೆಲ್ಲ ಒಂದು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದ್ರು, ಸುಲೋಚನಾ ದಾಸ್ ಅಂತ. ಅವರನ್ನು ಮರ್ಡರ್ ಕೂಡ ಮಾಡಿಬಿಟ್ರು. ಹೀಗೆ ಅತ್ಯಂತ ಭಯಂಕರವಾದಂಥ ಅಪೋಸಿಷನ್ ಇದಕ್ಕಿತ್ತು. ನಾವು ಬೆಂಗಳೂರಿನಲ್ಲಿ ನಾವು ಈ ದೇವಸ್ಥಾನದಲ್ಲಿ ಈ ಸಿಸ್ಟಮ್, ಆಚಾರ್ಯ ಪ್ರಭುಪಾದರೇ ನಮಗೆ ಆಚಾರ್ಯರು, ಇವರನ್ನೆಲ್ಲ ಸ್ವಘೋಷಿತವಾದವರು, ಅವರನ್ನವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಟ್ರೆಡಿಷನ್ ಅಲ್ಲ ಅಲ್ವೇ? ನಮ್ಮ ನಾಗರಿಕ, ನಮ್ಮ ವೈದಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತು. ನಾವು ಗುರು ಆಗಬೇಕಾದ್ರೆ ನನ್ನ ಗುರು ನನ್ನನ್ನು ಅಪಾಯಿಂಟ್ ಮಾಡಬೇಕು, ನಾನೇ ಗುರು ಅಂತ ಸ್ವಘೋಷಣೆ ಮಾಡುವಂಥ ವಿಷಯ ಇಲ್ಲ, ಅಂಥ ಟ್ರೆಡಿಷನ್ ಇಲ್ಲ. ಆದರೆ ಇವರೆಲ್ಲ ಆ ತರಹ ಮಾಡಿ ನಡೆಸ್ಕೊಂಡು ಬಂದಿದ್ದರು. ನಮಗೂ ಬಹಳ ತೊಂದರೆ ಕೊಟ್ಟರು. ನಾವು ಕೋರ್ಟ್ನಲ್ಲಿ ಶೆಲ್ಟರ್ ತಗೊಂಡ್ವಿ. ಇದು 25-26 ವರ್ಷ ನಡೆದಿದೆ. ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಸ್ಟಮ್ನ, ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು, ಮುಂಬೈನವರು ಇದರ ಮೇಲೆ ಇಂಟರ್ಫಿಯರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಆರ್ಡರ್ ಬಂದಿದೆ. ಇದರಿಂದ ನಾವೆಲ್ಲ ಭಕ್ತರು ನೋಡಿ ಇಲ್ಲಿ ಪ್ರಭುಪಾದರನ್ನು ಆಚಾರ್ಯರನ್ನಾಗಿ ಸ್ವೀಕರಿಸೋದಕ್ಕೆ ಎಷ್ಟು ಆನಂದಿತರಾಗಿದ್ದಾರೆ. ಹೀಗೆ ಪ್ರಪಂಚದಲ್ಲಿ ಸಾವಿರಾರು ಭಕ್ತರು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅವರು ಪ್ರಪಂಚದಲ್ಲಿರುವ ಎಲ್ಲ ಭಕ್ತರು ಪ್ರಭುಪಾದರನ್ನು ಆಚಾರ್ಯವರನ್ನಾಗಿ ಸ್ವೀಕರಿಸಿ ಇಸ್ಕಾನ್ನಲ್ಲಿ ಇದ್ಕೊಂಡು ಆಚರಿಸಿ ಇದನ್ನು ಭಕ್ತಿಯನ್ನು ಬೆಳೆಸ್ಕೋಬಹುದು ಅನ್ನುವಂಥ ಅವಕಾಶ ಈ ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ಬಂದಿದೆ. ಇದು ನಮಗೆ ಆನಂದ ಕೊಡುವಂತಹ ವಿಷಯ.